ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ಇವಾಗ ಏನು ನೀವು ರೇಷನ್ ಅಕ್ಕಿ ಅಂತ ಹೇಳಿ ತಗೊಂಡ್ಬರ್ತಾ ಇದ್ದೀರಾ ಅಲ್ವಾ, 10 ಕೆಜಿ ಅಕ್ಕಿಯನ್ನ. ಸೊ ಇನ್ನು ಮುಂದೆ 10 ಕೆಜಿ ಅಕ್ಕಿ ಬರೋದಿಲ್ಲ. ಮುಂಚೆ ಹೇಗೆ ಅನ್ನಭಾಗ್ಯ ಯೋಜನೆ ಅಡಿ ದುಡ್ಡನ್ನ ಕೊಡ್ತಿದ್ರು ಅಲ್ವಾ, 5 ಕೆಜಿ ಅಕ್ಕಿ ಬದಲಾಗಿ. ಸೊ ಈಗ ದುಡ್ಡು ಕೊಡೋದಿಲ್ವಂತೆ, ಜೊತೆಗೆ ಅಕ್ಕಿನೂ ಕೊಡೋದಿಲ್ಲ. ಓಕೆನಾ, ಕೇವಲ ಕೇಂದ್ರದಿಂದ 5 ಕೆಜಿ ಅಕ್ಕಿ ಕೊಡ್ತಾರೆ. ಆದ್ರೆ ರಾಜ್ಯ ಸರ್ಕಾರದಿಂದ ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭ ಆಗಿರುವಂತದ್ದು. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ಈ ರೀತಿಯಾಗಿ ನ್ಯೂಸ್ ಬರ್ತಾ ಇದೆ, ಇದು ನಿಜನಾ ಸುಳ್ಳ? ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದಾರೆ ಅಕ್ಕಿ ಜೊತೆ 7 ದಿನಸಿ ವಸ್ತುಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಮ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ನಮ್ಗೆ ನೀವು ಹೇಳಿದ್ರೆ ತುಂಬಾ ನಂಬಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದ್ರ ಬಗ್ಗೆ ಫುಲ್ ಕ್ಲಾರಿಟಿಯನ್ನ ಕೊಡ್ತೀನಿ. ಇದು 100% ನಿಜನೇ. ಹಾಗಾದ್ರೆ ದಿನಸಿ ಕೊಡೋದಾದ್ರೆ ಯಾವ ಯಾವ ದಿನಸಿಗಳನ್ನ ಕೊಡ್ತಾರೆ, ಎಷ್ಟೆಷ್ಟು ಕೆಜಿ ಕೊಡ್ತಾರೆ, ಯಾವಾಗ್ಲಿಂದ ಆ ದಿನಸಿ ಉಚಿತ ಅಕ್ಕಿ ಜೊತೆ ನಿಮ್ಗೆ ಬರ್ತಾ ಹೋಗುತ್ತೆ, ಸೊ ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು. ವಿಡಿಯೋನ ಮಧ್ಯದಲ್ಲಿ ನೀವು ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಂತ ಹೇಳ್ಬಿಟ್ಟು 5 ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿತ್ತು. ಅದರಲ್ಲಿ ಮುಖ್ಯವಾಗಿದ್ದು ಅನ್ನಭಾಗ್ಯ ಯೋಜನೆ, ಹೌದಲ್ವಾ? ಈ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಕೂಡ 5 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದ್ರೆ ಅವರು ಸರ್ಕಾರಕ್ಕೆ ಬಂದ ಮೇಲೆ 5 ಕೆಜಿ ಅಕ್ಕಿಯನ್ನ ಕೊಡ್ಲಿಲ್ಲ. ಕೇಂದ್ರ ಮಾತ್ರ 5 ಕೆಜಿ ಅಕ್ಕಿ ಕೊಡ್ತಾ ಇತ್ತು. ಅದ್ರ ಬದಲಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಬ್ರಿಗೆ 170 ರೂಪಾಯಿ ಅಂತೆ ನಿಮ್ಗೆ ದುಡ್ಡನ್ನ ಕೊಡ್ತಾ ಇದ್ರು, ಹೌದಲ್ವಾ? ಸೊ ಇತ್ತೀಚೆಗೆ ಏನ್ ಮಾಡಿದ್ರು, ಕಳೆದ 3 ತಿಂಗಳಿಂದ ಅಕ್ಕಿ ದುಡ್ಡನ್ನ ನಾವಿನ್ ಮುಂದೆ ಕೊಡೋದಿಲ್ಲ. ನಾವ್ ಏನ್ ಹಿಂದೆ ಹೇಳಿದ್ವಿ ಅಲ್ವಾ, ನಾವು ಕೂಡ ಉಚಿತವಾಗಿ 5 ಕೆಜಿ ಕೊಡ್ತೀವಿ ಕೇಂದ್ರ ಸರ್ಕಾರದ ಜೊತೆಗೆ, ಟೋಟಲ್ 10 ಕೆಜಿ ಒಬ್ಬೊಬ್ಬರಿಗೆ ಅಕ್ಕಿ ಕೊಡ್ತೀವಿ ಅಂತ ಏನು ನಾವು ಅದನ್ನ ಕೊಟ್ಟು ಈ ಸರ್ಕಾರದ ಅಧಿಕಾರಕ್ಕೆ ಬಂದಿದ್ವೋ, ಸೊ ಅದೇ ರೀತಿಯಾಗಿ ಇನ್ ಮುಂದೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಳೆದ 3 ತಿಂಗಳಿಂದ ನಿಮ್ಗಳಿಗೆ 10 ಕೆಜಿ ಅಕ್ಕಿ ಬರ್ತಾ ಇದೆ. ಸೊ ಈಗ ಸಡನ್ ಅಂತ ಹೇಳ್ಬಿಟ್ಟು ಈಗ ಇದನ್ನ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಸೊ ಇನ್ನು ಮುಂದೆ ಈ ಅಕ್ಕಿನೂ ಕೊಡೋದಿಲ್ಲ, ನಾವು ಉಚಿತವಾಗಿ ನಿಮ್ಗೆ ದಿನಸಿ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಫುಡ್ ಕಿಟ್ ಅಲ್ಲಿ ಏನೇನೆಲ್ಲ ನಿಮ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಕೇಂದ್ರ ಸರ್ಕಾರದ್ದು 5 ಕೆಜಿ ಏನ್ ಅಕ್ಕಿ ಬರ್ತಾ ಇದೆಯೋ ಒಬ್ಬೊಬ್ಬರಿಗೆ ಅದು ಕಾಮನ್ ಆಗಿ ನಿಮ್ಗೆ ಬಂದೇ ಬರುತ್ತೆ. ಸೊ ಇನ್ನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ್ದು 5 ಕೆಜಿ ಅಕ್ಕಿ ಬದಲಾಗಿ ಸೊ ನಿಮ್ಗೆ 2 ಕೆಜಿ ಗೋಧಿಯನ್ನ ಕೊಡ್ತಾರೆ. ಓಕೆನಾ, 2 ಕೆಜಿ ಗೋಧಿ ಹಾಗೆ 1 ಕೆಜಿ ಸಕ್ಕರೆ. ಓಕೆನಾ, ದೆನ್ 1 ಲೀಟರ್ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ, ಅದಾದ ನಂತರ 1 ಕೆಜಿ ತೊಗರಿ ಬೇಳೆ, ಅದಾದ ನಂತರ ನಿಮ್ಗೆ 1 ಪ್ಯಾಕೆಟ್ ಉಪ್ಪು, 5 ವಸ್ತು ಆಯ್ತು. ಸೊ ನೆಕ್ಸ್ಟ್ 100 ಗ್ರಾಮ್ ಟೀ ಪುಡಿ ಕೊಡ್ತಾರೆ, ಹಾಗೆ 50 ಗ್ರಾಮ್ ಕಾಫಿ ಪುಡಿ ಕೊಡ್ತಾರೆ. ಓಕೆನಾ, ಸೊ ಟೋಟಲ್ 7 ವಸ್ತುಗಳು. ಸೊ ಟೋಟಲ್ 7 ದಿನಸಿ ಕಿಟ್ ಅನ್ನ ನಿಮ್ಗೆ ಅಕ್ಕಿ ಜೊತೆಯಾಗಿ ಸೊ ಈ ದಿನಸಿ ಕಿಟ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2 ಕೆಜಿ ಗೋಧಿ, 1 ಕೆಜಿ ಸಕ್ಕರೆ, 1 ಲೀಟರ್ ಅಡುಗೆ ಎಣ್ಣೆ, ಹಾಗೆ 1 ಕೆಜಿ ತೊಗರಿ ಬೇಳೆ, ಹಾಗೆ ನನಗೆ ಮರ್ತೋಗ್ತಾ ಇದೆ. ಸೊ ಮುಚ್ಚಿ ಇಷ್ಟೆಲ್ಲ ಮಾತಾಡಬೇಕು ಅಂದ್ರೆ ಕೆಲವೊಂದ್ಸತಿ ನನಗೂ ಮರ್ತೋಗುತ್ತೆ. ಸೊ 1 ಪ್ಯಾಕೆಟ್ ಉಪ್ಪು, ಹಾಗೆ 100 ಗ್ರಾಮ್ ಟೀ ಪುಡಿ, ಹಾಗೆ 50 ಗ್ರಾಮ್ ಕಾಫಿ ಪುಡಿ. ಓಕೆನಾ, ಸೊ ಇಷ್ಟು ನಿಮ್ಮ ಮನೆ ಬಾಗಿಲಿಗೆ ಇನ್ನು ಮುಂದೆ ಅಕ್ಕಿ ಜೊತೆಯಾಗಿ ಬಂದ್ಬಿಡತ್ತೆ. ಸೊ ಹಾಗಾದ್ರೆ ಯಾಕೆ ಈ ನಿರ್ಧಾರವನ್ನ ಕೈಗೊಂಡ್ರು ಈ ರಾಜ್ಯ ಸರ್ಕಾರದವರು ಅಂತ ಹೇಳಿ ಕೇಳೋದಾದ್ರೆ, ಸೊ ನಿಮಗೆ ಗೊತ್ತಿದೆ 10 ಕೆಜಿ ಅಕ್ಕಿ ಜಾಸ್ತಿನೇ ಆಗೋಯ್ತು ಒಬ್ಬೊಬ್ರಿಗೆ. ಯಾರಾದ್ರೂ ಒಂದು ತಿಂಗಳಿಗೆ ಒಬ್ಬೊಬ್ರು 10 ಕೆಜಿ ಅನ್ನನ ಊಟ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ಮುಂಚೆ ಎಲ್ಲ ಏನ್ ದುಡ್ಡು ಕೊಡ್ತಾ ಇದ್ರು ಅದೇ ಚೆನ್ನಾಗಿರ್ತಿತ್ತು. ನಮ್ಗೆ ಈ ಅಕ್ಕಿ ಯಾಕಾದ್ರೂ ಕೊಟ್ರೋ, ಸುಮ್ನೆ ನಾವೀಗ ಮಾರ್ಕೋಬೇಕು ಅಥವಾ ನಮ್ಗೆ ಈ ಅಕ್ಕಿ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಕೂಡ ಅನ್ನಿಸ್ತಾ ಇರುತ್ತೆ. ಅಂಡ್ ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ರೇಷನ್ ಅಕ್ಕಿ ಅಂದ್ರೆ ನ್ಯಾಯಬೆಲೆ ಅಂಗಡಿನಲ್ಲಿ ಏನ್ ಕೊಡ್ತಾರೋ ಆ ಅಕ್ಕಿನೆಲ್ಲ ಕಾಳ ಸಂತೆಗೆ ಹೋಗ್ಬಿಟ್ಟು ತುಂಬಾ ಜನ ಮಾರಾಟ ಮಾಡ್ತಾ ಇದ್ರು. ಅದು ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡ್ಬಿಟ್ಟು ಅದೆಷ್ಟು ಸಿಗುತ್ತೋ ಅಷ್ಟು ದುಡ್ಡನ್ನ ತಗೊಂಡ್ಬಂದ್ಬಿಟ್ಟು ಆ ದುಡ್ಡಲ್ಲಿ ಮನೆಗೆ ಬೇಕಾಗಿರೋದು ಏನೇನೋ ತಗೊಂತಾ ಇದ್ರು. ಸೊ ಈಗ ಆಲ್ರೆಡಿ ಸರ್ಕಾರ ಏನ್ ಮಾಡ್ತು ಅಂದ್ರೆ ಇದಕ್ಕೂ ಕಣ್ಣಿಟ್ಟಿತ್ತು, ನೀವ್ ಯಾರು ಕೂಡ ಅಕ್ಕಿ ಮಾರೋ ಆಗಿಲ್ಲ, ಸೊ ನಾವು ಕೊಡ್ತಾ ಇರೋದು ಸರ್ಕಾರದಿಂದ ಬಡವರಿಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ನೀವ್ ಯಾರು ಬಡವರಲ್ಲ, ನಿಮಗೆ ಬೇಡವಾ ರೇಷನ್ ಅಕ್ಕಿ? ಸೊ ಈ ರೀತಿ ಇತ್ತು ಅಂದ್ರೆ ನಿಮ್ ರೇಷನ್ ಕಾರ್ಡ್ ನೇ ಕ್ಯಾನ್ಸಲ್ ಮಾಡ್ತೀವಿ, ನೀವೇನಾದ್ರೂ ಅಕ್ಕಿ ಮಾರಾಟ ಮಾಡಿದ್ರೆ ನೀವೇ ಊಟ ಮಾಡ್ಬೇಕು ಅಂತ ಹೇಳ್ತಿತ್ತು. ಎಷ್ಟು ಅಂತ ಊಟ ಮಾಡಕ್ಕಾಗತ್ತೆ? 10 ಕೆಜಿ ಒಂದೊಂದ್ ಮನೇಲಂತೂ ಒಂದ್ 5-6 ಜನ ಇರ್ತಾರೆ. ಒಂದ್ ತಿಂಗಳಿಗೆ 50 ರಿಂದ 60 ಕೆಜಿ ಅಕ್ಕಿ ಏನ್ ಮಾಡ್ಕೊಳಕ್ಕಾಗತ್ತೆ ಅವರು, ಹೌದಲ್ವಾ? ಸೊ ಹಂಗಾಗಿ ಮಾರಾಟ ಮಾಡ್ತಾ ಇದ್ರು. ಸೊ ಕೆಲವೊಂದಿಷ್ಟು ಜನಗಳದ್ದು ಈಗ ಆಲ್ರೆಡಿ BPL ಕಾರ್ಡ್ ಕೂಡ ರದ್ದು ಮಾಡ್ತು ಸಿಗಾಕೊಂಡವ್ರಿಗೆ. ಬಟ್ ಈಗ ಸರ್ಕಾರ ಯೋಚನೆ ಮಾಡ್ಬಿಟ್ಟು ಸೊ ಇಲ್ಲ, ಮೇ ಬಿ ಒಬ್ಬ ಮನುಷ್ಯಂಗೆ ಇದು ನಾವು ಕೊಡ್ತಾ ಇರೋ ಅಕ್ಕಿ ಜಾಸ್ತಿನೇ ಆಗ್ತಾ ಇದೆ, ಸೊ ಹಂಗಾಗಿ ಇನ್ ಮುಂದೆ ನಾವೇ ಈ ರೀತಿ 10 ಕೆಜಿ ಅಕ್ಕಿ ಕೊಡೋದ್ ಬೇಡ,
ಹಾಗೆ ದುಡ್ಡು ಕೊಡ್ತಿದ್ರು ಅಲ್ವಾ, 170 ರೂಪಾಯಿ ಅಂತೆ ಅನ್ನಭಾಗ್ಯ ದುಡ್ಡು ಅಂತ ಹೇಳ್ಬಿಟ್ಟು, ಅದನ್ನು ಕೊಡೋದು ಬೇಡ. ಯಾಕಂದ್ರೆ ಸೊ ಖಂಡಿತವಾಗ್ಲೂ ನನ್ನ ಪ್ರಕಾರ ದುಡ್ಡು ಕೊಡೋದೇ ಬೇಡ. ಎಷ್ಟೋ ಜನ ಹೇಳ್ತಾ ಇದ್ರಿ ಅನಿತಾ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಆದ್ರೆ ಅನ್ನಭಾಗ್ಯ ಅಂದ್ರೆ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಎಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಈ ರೀತಿ ಆದಾಗ ಖಂಡಿತ ಬೇಜಾರಾಗತ್ತೆ. ಬರೋರಿಗೆ ದುಡ್ಡು ಬರುತ್ತೆ, ಬರ್ದೇ ಹೋದವ್ರಿಗಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ನಿಸ್ತು, ದುಡ್ಡು ಬೇಡ ಅಕ್ಕಿ ಕೊಟ್ಬಿಟ್ರೆ ಎಲ್ರಿಗೂ ಸಿಕ್ಬಿಡುತ್ತಪ್ಪ, ಅಕ್ಕಿನೇ ಕೊಡ್ಲಿ ಅಂತ ಅನ್ಕೋತಾ ಇದ್ರಿ. ಈಗ ಅಕ್ಕಿನೂ ಬೇಡ, ಅವ್ರ ದುಡ್ಡು ಕೊಡೋದ್ ಬೇಡ. ಸೊ ನಾನು ಈಗ ಒಂದ್ 2-3 ತಿಂಗಳ ಹಿಂದೆ ನಿಮ್ಗೊಂದು ವಿಡಿಯೋ ಮಾಡಿದ್ದೆ. ಈ ರೀತಿ ಸರ್ಕಾರದಿಂದ ಸರ್ವೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ವೆ ಅಂತ ಹೇಳಿದ್ರೆ ನಿಮ್ಗೆ ಉಚಿತವಾಗಿ ಅಕ್ಕಿ ಕೊಟ್ರೆ ಚೆನ್ನಾಗಿರುತ್ತಾ ಅಥವಾ ದುಡ್ಡನ್ನೇ ಕೊಟ್ರೆ ಚೆನ್ನಾಗಿರುತ್ತಾ ಅಥವಾ ಅಕ್ಕಿ ಜೊತೆ ಬೇರೆ ಏನಾದ್ರೂ ಸೇರಿಸಿ ನಿಮ್ಗೆ ದಿನಸಿ ಕಿಟ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನ ಸರ್ವೆನಲ್ಲೂ ಕೂಡ ಸೊ ಈ ರೀತಿ ಸಕ್ಕರೆನೋ ಎಣ್ಣೆನೋ ಬೇಳೆನೋ ಸೊ ಈ ರೀತಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತಾನೆ ಜನಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂಥದ್ದು. ಸೊ ಆ ಸರ್ವೆನೆಲ್ಲ ಮಾಡಿ ಆದ್ಮೇಲೆ ಓಕೆ ಜನಗಳಿಗೆ ಏನು ಉಪಯೋಗ ಆಗುತ್ತೋ ಅದನ್ನೇ ನಾವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಯೋಚನೆ ಮಾಡಿ ಈಗ ಆಲ್ರೆಡಿ ನಿರ್ಧಾರ ಮಾಡಿತ್ತು. ಆದ್ರೆ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಿರ್ಲಿಲ್ಲ. ಓಕೆನಾ. ಆದ್ರೆ ಈಗ ಮೊನ್ನೆ ಇದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಅಂದ್ರೆ ಆಲ್ರೆಡಿ ಕ್ಯಾಬಿನೆಟ್ ಅಲ್ಲಿ ಇದು ಮೀಟಿಂಗ್ ನಡೆದಿರುವಂತದ್ದು. ಸೊ ಇದಕ್ಕೆ ಆಲ್ರೆಡಿ ನಾಮಕರಣ ಕೂಡ ಮಾಡಿದ್ದಾರೆ. ಈ ದಿನಸಿ ಕಿಟ್ ಹೆಸರು ಬಂದು ಇಂದಿರಾ ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು. ಸೊ ಇಂದಿರಾ ಗಾಂಧಿ ಅವರು ನಿಮಗೆ ಗೊತ್ತೇ ಇದೆ, ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರಾಗಿರೋದ್ರಿಂದ ಸೊ ಅತಿ ಹೆಚ್ಚು ಕೊಡುಗೆಗಳನ್ನ ಕೊಟ್ಟಿರೋದೇ ನಮ್ಮ ಇಂದಿರಾ ಗಾಂಧಿ ಅವರು. ಸೊ ಹಂಗಾಗಿ ಈ ದಿನಸಿ ಕಿಟ್ಗೆ ಕಾಂಗ್ರೆಸ್ ಪಕ್ಷ ಇಂದಿರಾ ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಟಿದೆ. ಸೊ ಇದು ಯಾವಾಗ್ಲಿಂದ ನಿಮ್ಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಇನ್ನು 2 ತಿಂಗಳು ಬೇಕು ಇದಕ್ಕೆ. ಓಕೆನಾ. ಸೊ ಈಗ ಇನ್ನು ಮುಂದಿನ 2 ತಿಂಗಳು ನಿಮ್ಗೆ ಈಗ ಏನ್ ಅಕ್ಕಿ ಕೊಡ್ತಾ ಇದ್ದಾರೋ 10 kg ಅದನ್ನೇ ಕೊಡ್ತಾರೆ. ಅದ 2 ತಿಂಗಳು ಆದ ನಂತರ ನಿಮ್ಗೆ 5 kg ಅಕ್ಕಿ ಜೊತೆಗೆ ಈ ದಿನಸಿ ಕಿಟ್. ಓಕೆನಾ. ಸೊ ಈ ರೀತಿ ಕೊಡ್ತಾರೆ. ಅಂಡ್ ಇವಾಗ ಇನ್ನೊಂದು ನಿಮ್ಗೆ ಅನುಮಾನ ಬರ್ಬೋದು. ಸೊ ನನ್ಗೆ ಅನ್ನಿಸಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅನಿತಾ ಇವಾಗ ಒಬ್ಬೊಬ್ರಿಗೇನೋ 5-5 kg ಕಾಂಗ್ರೆಸ್ ಸರ್ಕಾರನು ಅಕ್ಕಿ ಕೊಡ್ತಾ ಇತ್ತಲ್ವಾ, ಹಾಗಾದ್ರೆ ಒಬ್ಬೊಬ್ರಿಗೂ ಇಲ್ಲಿ 2 kg ಗೋಧಿ, 1 kg ಸಕ್ಕರೆ, 1 kg ತೊಗರಿಬೇಳೆ ಹಿಂಗೆ ಕೊಡುತ್ತಾ? ಈಗ 5 ಜನ ಇತ್ತು ಅಂತ ಅಂದ್ರೆ ಹಾಗಾದ್ರೆ ಎಷ್ಟು kg ಕೊಡುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಈ ಒಂದು ಡೌಟ್ ನಿಮ್ಗೆ ಏನ್ ಬರ್ತಾ ಇದೆಯೋ ಸೊ ಅದು ಇನ್ನೂ ಕೂಡ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ಇನ್ನು ಸರ್ಕಾರ ಅಧಿಕೃತವಾಗಿ ಏನೂ ತಿಳಿಸಿಲ್ಲ ನಮ್ಗಳಿಗೂ ಕೂಡ. ಓಕೆನಾ. ಸೊ ಸುತ್ತೋಲೆ ಹೊರಡಿಸಿರೋದು ಕೇವಲ ಈ ರೀತಿಯಾಗಿ ದಿನಸಿ ಕಿಟ್ಟು ಟೋಟಲ್ 7 ವಸ್ತುಗಳನ್ನ ಕೊಡ್ತೀವಿ ಇನ್ ಮುಂದೆ ಅಂತ ಹೇಳಿದಾರೆ ಹೊರತು ಒಬ್ರಿದ್ ಮನೆಗೆ ಎಷ್ಟು ಕೊಡ್ಬೇಕು, 5 ಜನ ಇದ್ ಮನೆಗೆ ಏನಾದ್ರು ಜಾಸ್ತಿ ಕೊಡ್ತಾರಾ, 5 ಕಿಟ್ ಏನಾದ್ರು ಕೊಡ್ತಾರಾ, ಇದ್ರ ಬಗ್ಗೆ ಇನ್ನು ಏನು ಹೇಳಿಲ್ಲ. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಇವಾಗ ತಾನೇ ಇದನ್ನ ಕೊಟ್ಟಿರೋದ್ರಿಂದ ಖಂಡಿತ ಮುಂದೆ ತಿಳಿಸ್ತಾರೆ. ಸೊ ಅದು ಬಂದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದಾಗಿತ್ತು ದಿನಸಿ ಕಿಟ್ ಬಗ್ಗೆ. ಇದು 100% ನಿಜನೇ, ಇದು 100% ನಿಖರವಾದ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈ ತಿಂಗಳು ಏನೋ ನಿಮ್ಗೆ 10 kg ಅಕ್ಕಿ ಕೊಟ್ಟಿಲ್ಲ, 8 kg ಅಕ್ಕಿ ಮತ್ತೆ ಪ್ಲಸ್ 2 kg ರಾಗಿ ಕೊಟ್ಟಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಗಳಿಗೆ ಏನಾದ್ರೂ ಇದೇ ರೀತಿ ಆಗಿದೆಯಾ ನಿಮ್ಮೂರುಗಳಲ್ಲಿ 10 kg ಅಕ್ಕಿ ಬರ್ದೇನೆ 8 kg ಅಕ್ಕಿ 2 kg ರಾಗಿ ಕೊಟ್ಟಿದಾರ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಲ್ಲ ನಮ್ ಕಡೆ ಈ ತಿಂಗಳು 10 kg ಅಕ್ಕಿನೇ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ. ಅಂಡ್ ಇನ್ನು ಮುಖ್ಯವಾಗಿ ನಿಮ್ಗೆ ಏನ್ ಅನ್ನಿಸ್ತು? ಸೊ ಈಗ ಹೊಸದಾಗಿ ಆದೇಶವನ್ನ ಹೊರಡಿಸಿದ್ದಾರೆ ಅಲ್ವಾ, ದಿನಸಿ ಕಿಟ್ ಅನ್ನ ಕೊಡ್ತೀವಿ 7 ವಸ್ತುಗಳು ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಓಕೆ ಇವ್ರು ಕೊಡ್ತಾ ಇರೋದು ಚೆನ್ನಾಗಿದ್ಯಾ? ತೊಗರಿ ಬೇಳೆ, ಎಣ್ಣೆ, ಉಪ್ಪು, ಕಾಫಿ ಪುಡಿ, ಟೀ ಪುಡಿ, ಸೊ ಇದು ಸಾಕಾಗತ್ತಾ ಅಥವಾ ಬೇರೆ ಇನ್ನೇನಾದ್ರೂ ಪದಾರ್ಥಗಳನ್ನ ಸೇರಿಸ್ಬೇಕಿತ್ತಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ? ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಯೋಚನೆಯನ್ನ ಅದನ್ನ ಕಮೆಂಟ್ ಮೂಲಕ ನಮ್ಮ ಒಂದು ವಿಡಿಯೋದಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ತುಂಬಾನೇ ಮುಖ್ಯ ಆಗಿರುತ್ತೆ. ಈಗ ಸರ್ವೆ ಮಾಡಿದ್ರು ಅಂತ ನಾನು ಹೇಳ್ದೆ ಅಲ್ವಾ, ಸರ್ವೆ ಮಾಡೋದು ಅಂತ ಅಂದ್ರೆ ಜನಗಳಿಗೆ ಹೋಗಿ ಮೈಕ್ ಹಿಡಿದು ಯಾರು ಕೇಳೋದಿಲ್ಲ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ನಾವೇನ್ ಹೇಳ್ತೀವಿ ನೀವು ಅದನ್ನ ಕಮೆಂಟ್ ಮಾಡ್ತೀರಲ್ವಾ, ಇದೇ ಸರ್ವೆ ಆಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನ್ ನಲ್ಲಿ. ಓಕೆನಾ. ಅತಿ ಹೆಚ್ಚು ಜನಗಳು ಏನಂತ ಕೇಳ್ಕೊಂಡಿರ್ತಾರೋ ಅದನ್ನೇ ಸರ್ಕಾರ ಕೂಡ ಮಾಡ್ಲಿಕ್ಕೆ ಮುಂದಾಗುವಂತದ್ದು. ಅಂಡ್ ಇದು ಸರ್ಕಾರಕ್ಕೆ ಇನ್ನೊಂದು ಲಾಭ ಕೂಡ ಇದೆ ಇದನ್ನ ಮಾಡ್ತಾ ಇರೋದ್ರಿಂದ. ಸೊ ಏನಪ್ಪಾ ಅಂತ ಹೇಳಿದ್ರೆ ಈ ಅಕ್ಕಿ ಕೊಡೋದಾಗಿರ್ಬೋದು ಅಥವಾ ಅಕ್ಕಿ ದುಡ್ಡು ಕೊಡ್ತಾ ಇದ್ರಲ್ವಾ 170 ರೂಪಾಯಿ ಅಂತೆ ಒಬ್ರಿಗೆ, ಅದು ಮತ್ತೆ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಈಗ ಏನ್ ದಿನಸಿ ಕಿಟ್ ಅನ್ನ ವಿತರಣೆ ಮಾಡಕ್ ಹೊರಟಿದಾರೋ ಇದ್ರಿಂದ ಸರ್ಕಾರಕ್ಕೆ ಲಾಭ ಆಗತ್ತಂತೆ. 1 ತಿಂಗಳಿಗೆ 60 ಕೋಟಿ ರು ಉಳಿತಾಯ ಆಗ್ತಾ ಇದೆಯಂತೆ. ಅಂದ್ರೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಇಷ್ಟೆಲ್ಲ ಸಿಗ್ತಾ ಇದೆ ನಮ್ಗೆ. ಸೊ 60 ಕೋಟಿ ದುಡ್ಡು ಉಳಿತು ಅಂತ ಅಂದ್ರೂ ನಮಗೂ ಬೇರೆ ಕಡೆ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಂಗಾಗಿ ಇದನ್ನೇ ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡಿರೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಲ್ಲಿಗೆ 1 ತಿಂಗಳಿಗೆ 60 ಕೋಟಿ ಉಳಿತಾಯ ಆಯ್ತು ಈ ಅನ್ನಭಾಗ್ಯ ದುಡ್ಡು ಅಂತ ಹೇಳಿದ್ರೆ, ಸೊ 1 ವರ್ಷಕ್ಕೆ ಎಷ್ಟಾಯ್ತು? 720 ಕೋಟಿ ಹಣ ಉಳಿತು ಅವ್ರಿಗೆ ಸರ್ಕಾರಕ್ಕೆ.
ಸೊ ಇದ್ರ ಬಗ್ಗೆ ನೀವೇನಂತೀರಾ ಅಂದ್ಬಿಟ್ಟು ನಾವು ಕೂಡ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಸೊ ಖಂಡಿತವಾಗ್ಲೂ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ 21ನೇ ಕಂತಿನ ಹಣ ಪ್ರಾರಂಭ ಆಗುತ್ತೆ ಅಂತ ತಿಳಿಸಿದ್ದಾರೆ. ಅಂಡ್ 20ನೇ ಕಂತಿನ ಹಣ ಇನ್ನು ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಈಗಲೂ ಕೂಡ ಎಷ್ಟೋ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಅನಿತಾ ನಮ್ದು ಅಂತ ಜಿಲ್ಲೆ ಈ ಜಿಲ್ಲೆ ನಮ್ಗೆ ಇನ್ನೂ 20ನೇ ಕಂತಿನ ಹಣ ಬಂದಿಲ್ಲ, ಎಲ್ರಿಗೂ ಬಂತು ನಮ್ಗೆ ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಭಯ ಪಡಬೇಡಿ. ಇನ್ನೂ 30-31ನೇ ತಾರೀಕುವರೆಗೂ ಟೈಮ್ ಇದೆ. ಖಂಡಿತವಾಗ್ಲೂ ನಿಮ್ಗೂ ಕೂಡ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಂದೇ ಬರುತ್ತೆ. ಇನ್ನೊಂದು 3-4 ದಿನ ವೆಯ್ಟ್ ಮಾಡಿ, ಅಷ್ಟರಲ್ಲಿ ಖಂಡಿತ ಕ್ಲಿಯರ್ ಮಾಡ್ತಾರೆ. ಓಕೆನಾ? ಇಲ್ಲಿ 99% ಜನಗಳಿಗೆ ಎಲ್ರಿಗೂ 20ನೇ ಕಂತಿನ ಹಣ ಬಂದಿದೆ. ನಿಮ್ಗೆ 19ನೇ ಕಂತಿನ ಹಣದವರೆಗೂ ಬಂದು 20ನೇ ಕಂತಿನ ಹಣ ಮಾತ್ರ ಬಂದಿಲ್ಲ ಅಂದ್ರೆ ನೀವು ವರಿನೇ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ನಿಮ್ಗೆ 21ನೇ ಕಂತಿನ ಹಣ ಬರೋದ್ರೊಳಗಾಗಿ ಸ್ವಲ್ಪ ತಡ ಆಗಿದೆ ಅಷ್ಟೇನೆ, ಟೆಕ್ನಿಕಲ್ ಇಶ್ಯೂ ಇಂದ. ನಿಮ್ಗೆ ಖಂಡಿತ 20ನೇ ಕಂತಿನ ಹಣ ಬಂದೇ ಬರುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಒಂದು ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.